ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಾನು ಯಾರನ್ನೂ ಬೇಸರ ಮಾಡುವ ಉದ್ದೇಶದಿಂದ ಮಾತಾಡ್ತಾ ಇಲ್ಲ. ಅದರ ಸತ್ಯ ವಿಷಯಗಳನ್ನ ಕೆಲವೊಮ್ಮೆ ಮಾತಾಡಲೇಬೇಕಾಗತ್ತೆ. ಆ ವಿಷಯದಿಂದ ಮಾತಾಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿದ್ರು. ಇಲ್ಲಿ ಒಂದು ಷಡ್ಯಂತ್ರ ಇದೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಇದೆ. ಯಾಕೆಂದ್ರೆ ಅವರು ದೇವರ ಭಕ್ತರಾಗಿ ನಿಜವಾದ ಮಾತುಗಳನ್ನ ಅವ್ರು ಹೇಳಿದ್ದಾರೆ. ಈ ಷಡ್ಯಂತ್ರ ಇದೆ, ಆ ಷಡ್ಯಂತ್ರ ಯಾರು ಮಾಡಿದಾರೆ ಅವ್ರನ್ನೆಲ್ಲ ಹೊರಗೆ ತೆಗಿತೀವಿ ನಾವು ಅಂತ. ಆದ್ರೆ ಆಮೇಲೆ ಷಡ್ಯಂತ್ರದಲ್ಲೂ ಒಂದು ಮಾತು ಹೇಳಿದ್ರು ಅವರು, ಈ ಷಡ್ಯಂತ್ರದ ಹಿಂದೆ, ಯಾಕಂದ್ರೆ ಬಿಜೆಪಿ ಇದನ್ನ ರಾಜಕೀಯವಾಗಿ ಬೆಳೆಸ್ಕೊಂತು ಅಥವಾ ಧರ್ಮಸ್ಥಳಕ್ಕೆ ಅವರು ಈ ಯಾತ್ರೆಗಳನ್ನ ಮಾಡಿದ್ರಿಂದ ಆ ಟೈಮಲ್ಲಿ ರಾಜಕೀಯವಾಗಿ ಹೇಳಿದ್ರು ಏನೋ ಗೊತ್ತಿಲ್ಲ. ಆದ್ರೆ ಒಂದು ಮಾತನ್ನ ಅವರು ಹೇಳಿದ್ದೇನು ಅಂದ್ರೆ, ಇದರಿಂದ ಮೂಲ ಬಿಜೆಪಿಯಲ್ಲಿ 2 ಗುಂಪಿದೆ, ಆ ಬಿಜೆಪಿಯ ಇನ್ನೊಂದು ಗುಂಪೆ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದೆ ಅಂತ ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಮಾತು ನೀವೆಲ್ಲರೂ ಟಿವಿಯಲ್ಲಿ ಕೇಳಿದ್ರಿ. ಈ ಮಾತು ಒಂದ್ಸತಿ ಕೂಲಂಕುಷವಾಗಿ ಯೋಚನೆ ಮಾಡಿದಾಗ ಇದು ಸತ್ಯ ಅಲ್ವಾ? ಹೌದು, ಖಂಡಿತ ಸತ್ಯ. ಯಾಕೆಂದ್ರೆ ಇವತ್ತು ಏನ್ ಧರ್ಮಸ್ಥಳದ ಷಡ್ಯಂತ್ರದಲ್ಲಿ ಮೂಲ ಬಿಜೆಪಿಗರಿದ್ದಾರೆ. ಯಾಕೆ ಬಿಜೆಪಿಯವರಿದ್ದಾರೆ ಅಂತ ಹೇಳೋದು, ಈ ಹೋರಾಟನ ಮೊದಲು ಅದ್ರ ಹಿಂದೆ ಯಾರೇ ಇರಲಿ, ಹಿಂದೆ ಇದ್ದವರು ಬೇರೆ ಬೇರೆಯವರಿದ್ದಾರೆ. ವಿಚಾರವಾದಿಗಳು, ಕಮ್ಯುನಿಸ್ಟು ಸಿದ್ಧಾಂತದವರು ಬೇರೆ ಬೇರೆಯವರೆಲ್ಲ ಇದ್ದಾರೆ. ಕಮ್ಯುನಿಸ್ಟ್ ಅವರು ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದ್ರು, ಆದ್ರೆ ಅವ್ರದ್ದು ಯಾವುದೂ ಬೆಲೆ ಇದ್ದಿಲ್ಲ. ಅದರಲ್ಲಿ ಇರುವಂತವ್ರು ಕೆಲವರು ಜೈಲಿಗೆಲ್ಲ ಹೋಗಿ ಬಂದ್ರು, ಅವರು ಸೈಲೆಂಟ್ ಆಗಿಬಿಟ್ಟಿದ್ರು. ಯಾವಾಗ ಸೌಜನ್ಯ ಹೆಸರು ಬಂತು ಆವಾಗ ಆ ಕೇಸನ್ನ ಬೆಳೆಸ್ಕೊಂಡು ಈ ಷಡ್ಯಂತ್ರಕ್ಕೆ, ಹಾಗೂ ಇದರಿಂದ ಫಂಡಿಂಗು ಬೇರೆ ಏನೋ ಆಗಿದೆ ಅದು ತನಿಖೆಯಲ್ಲಿ ಬರುತ್ತೆ. ಬೇರೆ ಹಣ ಗಿಣ ಬಂದಿದೆ. ಯಾಕಂದ್ರೆ ಸುಮ್ಮನೆ ಯಾರು ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ ಇಷ್ಟು ದಿನ ನಿರಂತರವಾಗಿ. ಆ ನಿರಂತರವಾಗಿ ಹಣನೋ ಏನೋ ಒಂದು ಸೋರ್ಸ್ ಹರಿದು ಬರ್ತಾ ಇತ್ತು. ಅದನ್ನು ನಿರಂತರವಾಗಿ ಎತ್ಕೊಂಡು ಬಂದದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿಯ ಹಿನ್ನೆಲೆ ನೋಡಿದ್ರೆ ಅವರು ಮೂಲದಲ್ಲಿ ಬಿಜೆಪಿ ಮತ್ತು ಸಂಘ ಸಂಸ್ಥೆಗಳಲ್ಲಿ ಇದ್ದಂಥವ್ರು. ಬಿಜೆಪಿಯಲ್ಲಿ ಆಕ್ಟಿವ್ ಆಗಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬಿಜೆಪಿಗಾಗಿ ಕೆಲಸ ಮಾಡಿದಂಥವ್ರು ಅವರು ಒಂದು ಟೈಮಲ್ಲಿ. ಆನಂತರ ಈ ಕೇಸರಿ ಅವರ ಏನ್ ಫಾಲೋವರ್ಸ್ ಅಂತಿದ್ರೆ ಅವರೆಲ್ಲರೂ ಬಿಜೆಪಿಯ ಕಡೆಯವರೇ ಕಾರ್ಯಕರ್ತರಾಗಿದ್ರು ಯಾವುದೋ ಒಂದ್ ಕಡೆ. ಯಾಕೆಂದ್ರೆ ನಾನು ಎಷ್ಟೋ ಜನಕ್ಕೆ ಬಿಜೆಪಿ ಕಾರ್ಯಕರ್ತರನ್ನ ನೋಡಿದ್ದೀನಿ ದಕ್ಷಿಣ ಕನ್ನಡದಲ್ಲಿ. ಅವರು ಸೌಜನ್ಯ ಪರವಾಗಿ ಧರ್ಮಸ್ಥಳದ ವಿರುದ್ಧನೇ ಮಾತಾಡ್ತಾ ಇದ್ರು. ಅದು ಜೈನರ ಕೈಯಲ್ಲಿ ಇತ್ತಲ್ಲ, ಅದು ಹಿಂದೂಗಳದ್ದಲ್ವ ದೇವಸ್ಥಾನ, ಅವ್ರ ಕೈಯಲ್ಲಿ ಹಾಕಿದೆ, ಅವ್ರು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. 106 ಜನ ನಾನು ಮಾತಾಡ್ಸಿದ್ದೀನಿ. ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ನಾನು, ಅಲ್ಲಿ ಬಿಜೆಪಿ ಕಾರ್ಯಕರ್ತರೇ ಇದ್ರು. ಯಾಕೆಂದ್ರೆ ಅಲ್ಲಿ ಏನ್ ಹೋರಾಟ ನಡೀತಾ ಇತ್ತು ಆವಾಗ ಹೋದಿದ್ದೆಲ್ಲ ಕೇಸರಿ ಸಾಲ ಹಾಕೊಂಡು ಹೋಗುವವರೆಲ್ಲ ಅತಿ ಹೆಚ್ಚು ಜನ ಮೂಲ ಬಿಜೆಪಿಯವರೇ. ಅತೃಪ್ತ ಇದ್ರಿಂದ ಬಿಜೆಪಿಯಿಂದ ಬೇಸ ಹಾಕಿ ಅತೃಪ್ತ ಆತ್ಮಗಳಂತ ಹೇಳ್ತಿದ್ವಲ್ಲ, ಅಂಥವ್ರು ಹಿಂದೂವಲ್ಲಿದ್ದಂತ ಅತೃಪ್ತ ಇದ್ದವರು ಮತ್ತೆ ಬಿಜೆಪಿಯಲ್ಲಿ ಇದ್ದಂಥವ್ರು ಅವರೆಲ್ಲರೂ ಸೇರಿ ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡಿದ್ರು. ಆ ಹೋರಾಟ ಕೇಸರಿ ಸಾಲ್ ಅಂತ ಬಂದಾಗ ದಕ್ಷಿಣ ಕನ್ನಡ ಜನ ಎದ್ದು ನಿಲ್ತಾರೆ. ಅದ್ರ ಜೊತೆಗೆ ಒಂದು ಹೆಣ್ಣು ಅನ್ಯಾಯ ಯಾರು ಮಾಡಿದ್ದಾರೆ, ಸತ್ಯನ ಸುಳ್ಳು ಕಾಮನ್ ಸೆನ್ಸೇ ಇಲ್ಲದೆ ದಕ್ಷಿಣ ಕನ್ನಡ ಜನ ಬುದ್ಧಿವಂತರು ಅಂತ ಹೇಳಿದ್ರೆ, ಆದ್ರೆ ಅತಿ ದೊಡ್ಡ ಜನ ಅಂದ್ರೆ ದಕ್ಷಿಣ ಕನ್ನಡ ಜನನೇ. ಯಾಕೆಂದ್ರೆ ಒಂದೇ ಒಂದ್ಸತಿ ಅವನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗ್ಲಿಲ್ಲ, ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಲಿಲ್ಲ ಸೌಜನ್ಯ ತಾಯಿ ಅಂತ. ನಾನು ಎಷ್ಟೋ ಸತಿ ಪ್ರಶ್ನೆ ಮಾಡೋಕೆ ಮುಂದೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಅವನು ನಿರಪರಾಧಿ ಅಂತ ಸಾಕ್ಷ್ಯಾಧಾರದಿಂದ ಕೊರತೆಯಿಂದ ಅವನು ಹೊರಗಡೆ ಬಂದಿದ್ದಾನೆ. ಅವನು ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡಿದವರೇರು ವಸಂತ್ ಗಿಳಿಯಾರು ಇದ್ರ ಬಗ್ಗೆ ಕೂಲಂಕುಷವಾಗಿ ಇದು ಮಾಡಿದ್ರು. ಅವ್ರ ವಿರುದ್ಧನೇ ಮಾತಾಡಿದ್ರು. ಅವ್ರು ದುಡ್ಡು ತಕೊಂಡಿದ್ದಾರೆ ಹಾಗೆ ಹೇಗೆ. ಓಕೆ, ಅವ್ರು ದುಡ್ಡು ತಕೊಂಡ್ರು, ಆದ್ರೆ ನಮ್ಮ ತಲೆಗೆ ಏನಾಗಿತ್ತು, ನಾವು ಅದನ್ನ ಪ್ರಶ್ನೆ ಮಾಡ್ಬೇಕಾಗಿತ್ತಲ್ಲ. ಅದನ್ನ ಮಾಡಿದವರು ಯಾರು? ಇಲ್ಲಿ ಇವಾಗ ಎಷ್ಟೋ ಜನ ಟರ್ನ್ ಆಗಿದ್ದಾರೆ ಬಿಜೆಪಿ ಕಾರ್ಯಕರ್ತರೆಲ್ಲ. ಇವಾಗ ಹೌದು ನಾವು ತಪ್ಪು ಮಾಡಿಬಿಟ್ಟು ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧನೇ ಮಾತಾಡೋಕೆ ಹಿಡಿದಿದ್ದಾರೆ. ಆದ್ರೆ ಒಂದು ಟೈಮಲ್ಲಿ ಸೌಜನ್ಯ ಅನ್ಯಾಯ ಆಗಿದೆ ಅಲ್ಲಲ್ಲಿ. ಎಷ್ಟೋ ಹೆಣ್ಮಕ್ಳು ಹೋಗಿದಾರಲ್ಲ, ಯಾರೋ ಇವ್ರು ಹೇಳಿದ ಕಥೆಗಳನ್ನೇ ನಂಬ್ಕೊಂಡು ನನಗೆ ವಾದ ಮಾಡ್ತಾ ಇದ್ರು. ನಾನು ಅವರಿಗೆಲ್ಲ ಸರಿಯಾಗಿ ವಾದ ಮಾಡಿ ಅವರಿಗೆ ಹೇಳಿದ್ದೆ. ನನ್ನ ಕಂಡ್ರೆ ಎಷ್ಟೋ ಜನಕ್ಕೆ ಆಗ್ತಾ ಇಲ್ಲ ಇತ್ತು, ತೊಂದರೆ ಇಲ್ಲ. ಆದ್ರೆ ಆ ರೀತಿ ಕಾರ್ಯಕರ್ತರೇ, ಮೂಲ ಕಾರ್ಯಕರ್ತರು ಏನು ಒಂದು ಅತೃಪ್ತ ಆತ್ಮಗಳಿದ್ದಾವಲ್ಲ ಬಿಜೆಪಿಯಲ್ಲಿ, ಅವರೇ ಈ ಒಂದು ಇದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಿಜೆಪಿಯಿಂದ ನಿಲ್ಬೇಕಂತ ನಿಂತರು, ಆಗದೆ ಬೇರೆ ತರ ನಿಂತರು. ಅವರು ಗೆಲ್ಲಿಕ್ಕಾಗಿಲ್ಲ, ಸೋತೋದ್ರು. ಆನಂತರ ಬಿಜೆಪಿ ಅವ್ರನ್ನ ಕೇರ್ಲೆಸ್ ಮಾಡಿದ ಅನ್ಸುತ್ತೆ. ಇನ್ನು ಗಿರೀಶ್ ಮಟ್ಟನ್ ಅವರು ಎಲ್ಲಿದ್ರು? ಅವರು ಎಲ್ಲಾ ಕೆಟ್ಟ ಕೆಲಸಗಳನ್ನ, ಅಂದ್ರೆ ಇದು ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಆ ಕೇಸಿಂದ ಖುಲಾಸೆ ಆಗಿದ್ದಾರೆ ಅಂತ ಗೊತ್ತಿದ್ರು ಅಂತವ್ರನ್ನ ತಗೊಂಡು ಬಿಜೆಪಿಗೆ ತಗೊಂಡು ಬಂದ್ರು ಇವರು. ಅವ್ರ ಮೇಲೆ ಕೇಸ್ ಇತ್ತು, ಅಂತ ವ್ಯಕ್ತಿಗಳು ಯಾಕೆ ಬೇಕಾಗಿತ್ತು? ಆ ವ್ಯಕ್ತಿಗೂ ಹಾಗೆ ಕೆಲವೊಂದು ಎಲ್ಲೋ ಎಲೆಕ್ಷನ್ ನಿಂತರು, ಅಲ್ಲಿ ಠೇವಣಿ ಬಂದಿತ್ತೋ ಇಲ್ಲ ಗೊತ್ತಿಲ್ಲ. ಆ ವ್ಯಕ್ತಿಗೆ ಯಾರು ಓಟ್ ಹಾಕುದಿಲ್ಲ, ಬರೀ ಬಾಯಿಯಲ್ಲಿ ಇದ್ದಷ್ಟೇ.
ಆದ್ರಿಂದ ಈ ವ್ಯಕ್ತಿನೂ ಸೈಡಿಗೆ ಮಾಡಿದ್ರು. ಇವರೆಲ್ಲ ಅತೃಪ್ತ ಆತ್ಮಗಳೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದು. ಗಿರೀಶ್ ಭಟ್ರನವರು ಧರ್ಮಸ್ಥಳದಲ್ಲೇ ಮದುವೆಯಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಆ ತರ ವ್ಯಕ್ತಿಗಳೇ ಇದರಿಂದ ಇದ್ರು. ಅವ್ರು ಹೇಳಿದ ಮಾತು, ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ ಮಾತಲ್ಲಿ ಎಲ್ಲಾದ್ರೂ ಸೊಲ್ಲಿದ್ಯಾ? ಇದನ್ನ ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕಾಗಿದ್ದು ಬಿಜೆಪಿ. ಹಿಂದೂಗಳಂತ ಏನ್ ಹೇಳ್ತಾ ಇದ್ರಲ್ಲ, ಹಿಂದೂಗಳೇ ಷಡ್ಯಂತ್ರ ಮಾಡಿದ್ದು. ಬೇರೆ ಯಾರು ಷಡ್ಯಂತ್ರ ಮಾಡ್ಲಿಕ್ಕೆ ಬಂದಿಲ್ಲ. ಷಡ್ಯಂತ್ರ ಹಿಂದೂನವರು ಎತ್ತಿ ಕಟ್ರು. ಆದ್ರೆ ಮುಂದೆ ಬಿಟ್ಟಿದ್ಯಾರನ್ನ? ಹಿಂದೂಗಳನ್ನೇ ಬಿಟ್ರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ದೊಡ್ಡ ಹಿಂದೂ ಹೋರಾಟಗಾರ ಅಂದ್ಕೊಂಡು ಬಂದ್ರು. ಎಡಬಿಡಂಗಿ ಹಿಂದೂ ಸಮಾಜಕ್ಕೆ ಅವನು ಏನೂ ಮಾಡ್ಲಿಲ್ಲ. ಅವ್ರು ರೌಡಿಜಮ್ ಮಾಡಿ ಅವ್ರು ಆಸ್ತಿ ಮಾಡ್ಕೊಂಡ ಬಿಟ್ರೆ ಹಿಂದೂ ಸಮಾಜಕ್ಕಂತ ಏನೂ ಮಾಡಿದ್ದು ಇಲ್ಲ. ಇವತ್ತು ಹಿಂದೂ ಹೋರಾಟಗಾರರಂತ ಎಷ್ಟು ಜನ ಇದ್ದಾರೆ, ಅವರು ಹಿಂದೂ ಸಮಾಜಕ್ಕಾಗಿ ಏನೂ ಮಾಡಿದವರಿಲ್ಲ. ಕೆಲವರು ಇದ್ದಾರೆ, ಅವ್ರು ಹಿಂದೂ ಸಮಾಜಕ್ಕಾಗಿ ಎಷ್ಟೋ ಜನಕ್ಕೆ ಹೆಣ್ಮಕ್ಳಿಗೆ ತೊಂದರೆ ಆದಾಗ ಹೋಗಿ ಅಲ್ಲಿ ಪ್ರಾಬ್ಲಮ್ಗಳು ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಏನೆಲ್ಲ ಮಾಡ್ಕೊಂಡವರು ಇದ್ದಾರೆ ಒಂದು ಹಂತದಲ್ಲಿ. ಆದ್ರೆ ಕೆಲವರು ಬರೀ ರೌಡಿಜಮ್ ಮಾಡ್ಕೊಂಡು ಅವರು ಬೇಳೆ ಬೇಯಿಸ್ಕೊಳ್ಳೋಕೆ ಹಿಂದೂ ಕೇಸರಿ ಸಾಲ ಹಾಕೊಂಡಿದ್ದಾರೆ. ಆ ಕೇಸರಿ ಸಾಲಿನ ಅರ್ಥನೇ ಗೊತ್ತಿಲ್ದಿರೋಂಥ ಎಡಬಿಡಂಗಿಗಳು ಇವರು. ಆ ಕೇಸರಿ ಸಾಲ ಮೂಲ ಅರ್ಥ ಹೇಗೆ, ಕೇಸರಿ ಸಾಲ ಹೇಗಾಯ್ತು ಅನ್ನೋದೇ ಇವರಿಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಕೇಸರಿ ಸಾಲ ಹಾಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ ಕೇಸರಿ ಸಾಲ ಅನ್ನೋದು ಅದು ಪವಿತ್ರತೆ ಏನು, ಅದನ್ನ ಯಾವ ರೀತಿ ನಾವು ನೋಡ್ಬೇಕನ್ನೋದು ಗೊತ್ತಿಲ್ಲ. ಅದಕ್ಕೆ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಯಾಕೆಂದ್ರೆ ಅವ್ರು ನಿಜವಾಗೂ ಕಾಂಗ್ರೆಸ್ ಅಲ್ಲಿ ಇದ್ರು. ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಂಥವ್ರು ಎಷ್ಟೋ ಜನ ಹಿಂದೂಗಳಿದ್ದಾರೆ. ಇವ್ರಿಗಿಂತ ಚೆನ್ನಾಗಿ ದೇವ್ರ ಭಕ್ತಿ ಮಾಡುವಂತವ್ರು ಇದ್ದಾರೆ. ಇವರೆಲ್ಲ ಬೋಗಸ್ಗಳು. ಆದ್ರೆ ಅವರಿದ್ದಾರಲ್ಲ ನಿಜವಾದ ಇದು ಮಾಡುವಂತವ್ರು ಎಷ್ಟೋ ಜನ ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಬೇರೆ ಬೇರೆ ಪಕ್ಷದಲ್ಲೂ ಇದ್ದಾರೆ. ತುಂಬಾ ದೈವ ಭಕ್ತರ ಇದ್ದವರು ಇದ್ದಾರೆ. ಹಿಂದೂ ಧರ್ಮಕ್ಕಾಗಿ ಕೆಲಸ ತೆರೆಮರೆಯಲ್ಲಿ ಮಾಡ್ತಾ ಇದ್ದಾರೆ. ಇವ್ರು ತೋರ್ಸ್ಕೊಳ್ತಾ ಇದ್ದಾರೆ ಕೇಸರಿ ಸಾಲಕ್ಕೆ. ಅವ್ರು ಏನು ಮಾಡ್ತಾ ಇಲ್ಲ. ಅವ್ರು ಏನ್ ಮಾಡ್ಬೇಕು ಅವರ ಆತ್ಮ ಸಾಕ್ಷಿಯಾಗಿ ಅವ್ರು ಬದುಕ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ಅವ್ರನ್ನ ಯಾರು ದ್ವೇಷ ಮಾಡೋಂಗಿಲ್ಲ. ಯಾಕಂದ್ರೆ ಅವರು ಇವಕ್ಕಿಂತ ಚೆನ್ನಾಗಿ ಸಂಸ್ಕೃತ ಅದು ಇದು ಎಲ್ಲ ಕಲ್ತ್ಕೊಂಡು ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡೋದ್ರಲ್ಲಿ ನನಗೆ ತಪ್ಪನ್ನಿಸ್ತಾ ಇಲ್ಲ. ಅದಕ್ಕೆ ನನಗೆ ಹೆಮ್ಮೆ ಇದೆ. ಅವ್ರು ಯಾವ ಪಕ್ಷದಲ್ಲಿದ್ದೆ ಅನ್ನೋದು ನಾನು ನೋಡೋಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಅವ್ರು ಮಾತಾಡೋ ಇದನ್ನ ಅವ್ರು ಎಲ್ಲರೂ ಗೌರವ ಕೊಡ್ಬೇಕು. ಅವ್ರು ಯಾಕೆಂದ್ರೆ ಕೆಲವೊಂದ್ಸತಿ ಅವ್ರ ಮಾತುಗಳು ರಾಜಕೀಯವಾಗಿ ಉಲ್ಟಾ ಆಗಿರಬಹುದು. ಅದನ್ನ ನಾವು ಎಲ್ಲರೂ ಸರಿಯಾಗಿ ಮಾತಾಡೋದಿಲ್ಲ. ಎಲ್ಲ ರಾಜಕೀಯ ಪಕ್ಷದವರು ಇದು. ಅದನ್ನ ನಾವು ಹಿಡ್ಕೊಂಡು ಅವರಲ್ಲಿ ಏನು ಒಳ್ಳೇದಿದೆ ಅನ್ನೋದನ್ನು ನಾವು ನೋಡ್ಬೇಕಾಗಿದೆ. ಅಂತ ವ್ಯಕ್ತಿ ಖಂಡಿತ ಅವ್ರು ಹೇಳಿದ್ರು, ಧರ್ಮಸ್ಥಳಕ್ಕೆ ಇವರೆಲ್ಲ ಬರೋದಕ್ಕಿಂತ ಮೊದಲು ಹೋರಾಟಗಾರ ಇವತ್ತು ರಾಜಕೀಯಕ್ಕೆ ಹೋಗೋಕ್ಕಿಂತ ಮೊದಲು ಬಂದು ಸೌಜನ್ಯ ಹೋರಾಟ ಆಗೋ ಟೈಮಲ್ಲಿ ಪೀಕ್ ಟೈಮಲ್ಲೂ ಅವ್ರು ಬಂದು ಹೇಳಿದ್ದು ಒಂದು ನನ್ನಂತ 100 DKC ಇದ್ದಾರೆ, ಧರ್ಮಸ್ಥಳಕ್ಕೆ ಏನೂ ಆಗೋಕ್ ಬಿಡುವುದಿಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಹೋಗಿ ಬಂದಿದ್ರು. ಇವರೆಲ್ಲಿ ಹೋಗಿದ್ರು? ಇವರೆಲ್ಲಿ ಹೋಗಿ ನಾವು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿದ್ರು ಬಿಜೆಪಿಯವರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅವತ್ತೇ ಹೇಳಿ ಬಂದಿದ್ರು. ಅದಕ್ಕೆ ನಾವು ಅವ್ರನ್ನ ಮೆಚ್ಚಲೇಬೇಕು. ಯಾಕೆಂದ್ರೆ ಅವ್ರು ಮುಂದೆ ಒಳ್ಳೇದು ಆಗ್ತಾರೆ. ಯಾಕೆಂದ್ರೆ ಅವರು ಆತ್ಮಸಾಕ್ಷಿಯಾಗಿದೆ. ಇವ್ರ ತರ ತೋರಿಕೆಗಿಲ್ಲ. ಇವ್ರ ತೋರಿಕೆಗೂ ಇದಿದ್ದೆ ಎಲ್ಲ ಬುರುಡೆ ಸಿಕ್ಕಿತ್ತ ನೋಡೋಣ ಅಲ್ಲಿವರೆಗೂ ವೇಟ್ ಮಾಡ್ತಾ ಇದ್ರು. ಅದಾದ ನಂತರ ಶುರು ಮಾಡಿದ್ರು. ಸೌಜನ್ಯ ಹೋರಾಟ ಇದೆ, ವೀರೇಂದ್ರ ಹೆಗ್ಗಡೆ ಕೆಟ್ಟದಾಗಿ ಬೈತಾ ಇದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿ ಅಂತ ಯಾರೂ ಬಂದಿಲ್ಲ. ಆಮೇಲೆ ಶುರುವಾಗಿದ್ದು ಇವ್ರದೆಲ್ಲ ಹೊರತೆ. ಯಾಕೆಂದ್ರೆ ಇವ್ರ ಹಣೆ ಬರ ಬಂಡವಾಳ ಬಯಲಾಗತ್ತೆ ಅಂತೇಳಿ ಇವ್ರು ಶುರು ಮಾಡಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಮೊದಲೇ ಹೇಳಿದ್ರು ಷಡ್ಯಂತ್ರ ಇದೆ, ಇದು ಹಿಂದೆ ಯಾರಿದ್ದಾರೆ ಅಂತಾನು ತೆಗಿತೀವಿ, ಮತ್ತೆ ಇದರಲ್ಲಿ ಮೂಲ ಬಿಜೆಪಿಗರು ಇದ್ದಾರೆ, 2 ಗುಂಪಿದೆ, ಅದರಲ್ಲೇ ಇನ್ನೊಂದು ಗುಂಪು ಷಡ್ಯಂತ್ರದಲ್ಲಿ ಅದು ಸತ್ಯ. ಈ ಮಾತನ್ನು ಸತ್ಯ ಅಂತ ಹೇಳ್ತೀನಿ. ಯಾಕೆಂದ್ರೆ ನಾವು ಏನೇನ್ ಮಾಡಿದ್ರು ಅಣ್ಣಪ್ಪ ಮಂಜುನಾಥನಿಗೆ ಸತ್ಯ ಏನು ಅಂತ ಗೊತ್ತಿದೆ. ನೀವು ರಾಜಕೀಯವಾಗಿ ಆಗು ಮಾಡಿ ಏನ್ಕಾದ್ರೂ ಮಾತಾಡಿ, ನಮ್ಮ ಆತ್ಮಸಾಕ್ಷಿ ಏನು, ನಮ್ಮ ಹಣೆ ಬರ ಏನು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅವನು ಯಾರಿಗೆ ಏನ್ ಮಾಡ್ಬೇಕು ಅದನ್ನು ಚೆನ್ನಾಗೇ ಮಾಡ್ತಾನೆ. ಇದರಿಂದ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳುತ್ತಾರ ಅಥವಾ ಸ್ವಂತ ಅವ್ರು ನಿಜವಾಗೂ ಷಡ್ಯಂತ್ರ ಮಾಡಿದವರಿಗೆ ಕರ್ತವ್ಯ ಎಲ್ಲವೂ ಗೊತ್ತಾಗ್ತದೆ. ಇದರಿಂದ ಯಾರಿದ್ದಾರೆ ಎಲ್ಲವೂ ಬರುತ್ತೆ. ಅದಕ್ಕಾಗಿ ಅವ್ರ ಮಾತನ್ನ ನಾನು ಒಪ್ಪುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ನಮಸ್ಕಾರ ಸ್ನೇಹಿತರೆ.